ನಮಸ್ಕಾರ ಮಕರ ರಾಶಿಯವರೇ, ನೀವೆಲ್ಲರೂ ಹೇಗಿದ್ದೀರಾ? ಮಕರ ರಾಶಿಯವರೇ, ಜುಲೈ 7ರಿಂದ 13ರ ನಡುವೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎಂದು ನಮಗೆ ಅನಿಸುವಂತಹ ಒಂದು ಕಾಲಘಟ್ಟ ಬರುತ್ತದೆ. ನಾವು ನಮ್ಮದೇ ಲೋಕದಲ್ಲಿ ಆನಂದವಾಗಿರುತ್ತೇವೆ, ನಮ್ಮ ಕೆಲಸದಲ್ಲಿ ನಿರತರಾಗಿರುತ್ತೇವೆ ಮತ್ತು ಇಡೀ ಜಗತ್ತೇ ನಮ್ಮೊಂದಿಗಿದೆ ಎಂದು ಭಾವಿಸುತ್ತೇವೆ. ಆದರೆ ಸರಿಯಾಗಿ ಅದೇ ಸಮಯದಲ್ಲಿ ನಮ್ಮ ಬೆನ್ನಿನ ಹಿಂದೆ ನಮಗೆ ಕಿವಿಗೆ ಬೀಳದಂತೆ ಏನೇನೋ ಮಸಲತ್ತುಗಳು ನಡೆಯುತ್ತಿರುತ್ತವೆ. ನಿಮ್ಮ ಸ್ವಂತ ಜನರೇ ಅಥವಾ ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ ಅವರೇ ನಿಮ್ಮ ವಿರುದ್ಧ ಚದುರಂಗದಾಟದ ದಾಳವನ್ನು ಉರುಳಿಸುತ್ತಿರುತ್ತಾರೆ ಮತ್ತು ಅದರಲ್ಲಿ ನಿಮ್ಮನ್ನು ದಾಳವನ್ನಾಗಿ ಮಾಡಲು ಬಯಸುತ್ತಾರೆ. ಇಂದಿನ ಈ ಲೇಖನ ನಿಮ್ಮನ್ನು ಹೆದರಿಸಲು ಖಂಡಿತ ಅಲ್ಲ. ನಿಮ್ಮದೇ ಚಾನೆಲ್ ಶ್ರೀ ಭಕ್ತಿ ಜ್ಯೋತಿಷ್ಯ ವಾಣಿಯಲ್ಲಿ ನಾನು ಇಂದು ನಿಮಗಾಗಿ ಅತ್ಯಂತ ಆಳವಾದ ಮತ್ತು ಪ್ರಮುಖವಾದ ಮಾಹಿತಿಯನ್ನು ಹೊತ್ತು ತಂದಿದ್ದೇನೆ. ಜುಲೈ 7ರಿಂದ 13ರ ಈ ವಾರ ಮಕರ ರಾಶಿಯವರಿಗೆ ಒಂದು ಎಚ್ಚರಿಕೆಯೂ ಹೌದು ಮತ್ತು ಅಷ್ಟೇ ದೊಡ್ಡ ಅವಕಾಶವೂ ಹೌದು. ನಿಮ್ಮ ಬೆಳವಣಿಗೆಯ ಹೆಜ್ಜೆಗಳನ್ನು ತಡೆಯಲು ಯಾರೋ ಪ್ರಯತ್ನಿಸುತ್ತಿದ್ದಾರೆ. ನಿಮ್ಮ ಯಶಸ್ಸನ್ನು ನೋಡಿ ಯಾರೋ ಹೊಟ್ಟೆ ಉರಿಪಡುತ್ತಿದ್ದಾರೆ. ಅವರು ಯಾರು? ಆ ಪಿತೂರಿ ಏನು ಮತ್ತು ಅದರಿಂದ ನೀವು ಹೇಗೆ ಪಾರಾಗಬೇಕು? ಇವೆಲ್ಲವನ್ನೂ ಇಂದು ನಾವು ಆಳವಾಗಿ ತಿಳಿಯೋಣ. ಆದ್ದರಿಂದ ಲೇಖನವನ್ನು ಎಲ್ಲೂ ಬಿಡದೆ ಕೊನೆಯವರೆಗೂ ಓದಿ, ಏಕೆಂದರೆ ಅರ್ಧಂಬರ್ಧ ಮಾಹಿತಿ ಯಾವಾಗಲೂ ಅಪಾಯಕಾರಿ. ಹಾಗಾದರೆ ಬನ್ನಿ ಈಗ ವಿಷಯವನ್ನು ಪ್ರಾರಂಭಿಸೋಣ. ಮಕರ ರಾಶಿಯವರೇ, ನಿಮ್ಮ ರಾಶಿಫಲ ಮತ್ತು ಈ ವಾರದ ಆಳವಾದ ವಿವರಗಳಿಗೆ ಹೋಗುವ ಮುನ್ನ ನಾನು ನಿಮಗೊಂದು ಅತ್ಯಂತ ಪ್ರೇರಣಾದಾಯಕ ಕಥೆಯನ್ನು ಹೇಳಲು ಬಯಸುತ್ತೇನೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿಗೆ ಯಾರೋ ಇಬ್ಬರು ಅತ್ಯಂತ ಸುಂದರ ಮತ್ತು ಚುರುಕಾದ ಹದ್ದುಗಳನ್ನು ಉಡುಗೊರೆಯಾಗಿ ನೀಡಿದರು. ರಾಜನು ಅವುಗಳನ್ನು ಚೆನ್ನಾಗಿ ಹಾರಲು ತರಬೇತಿ ನೀಡಲಿ ಎಂದು ಒಬ್ಬ ತರಬೇತುದಾರನಿಗೆ ಒಪ್ಪಿಸಿದನು. ಕೆಲವು ತಿಂಗಳುಗಳ ನಂತರ ತರಬೇತುದಾರನು ರಾಜನಿಗೆ ಬಂದು, ಒಂದು ಹದ್ದು ಆಕಾಶದ ಎತ್ತರಕ್ಕೆ ಹಾರುತ್ತಿದೆ, ಆದರೆ ಎರಡನೇ ಹದ್ದು ತಾನು ಕುಳಿತಿರುವ ಕೊಂಬೆಯಿಂದ ಕದಲುವುದೇ ಇಲ್ಲ, ಅದು ಕೇವಲ ಅದೇ ಒಂದು ಕೊಂಬೆಯ ಮೇಲೆ ಕುಳಿತಿರುತ್ತದೆ ಎಂದು ತಿಳಿಸಿದನು. ರಾಜನು ಅನೇಕ ತಜ್ಞರನ್ನು ಕರೆಸಿದನು, ಆದರೆ ಯಾರ ಕೈಯಲ್ಲೂ ಆ ಎರಡನೇ ಹದ್ದನ್ನು ಹಾರಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಒಬ್ಬ ಸಾಮಾನ್ಯ ರೈತನು ರಾಜನ ಬಳಿ ಬಂದು ತಾನು ಇದನ್ನು ಮಾಡಬಲ್ಲೆ ಎಂದು ಹೇಳಿದನು. ಮರುದಿನ ರಾಜನು ನೋಡಿದಾಗ ಆ ಎರಡನೇ ಹದ್ದು ಕೂಡ ಆಕಾಶದಲ್ಲಿ ತುಂಬಾ ಎತ್ತರಕ್ಕೆ ಹಾರುತ್ತಿತ್ತು. ರಾಜನು ಆಶ್ಚರ್ಯಚಕಿತನಾಗಿ ರೈತನನ್ನು ಕೇಳಿದನು, ನೀನು ಈ ಪವಾಡವನ್ನು ಹೇಗೆ ಮಾಡಿದೆ? ಅದಕ್ಕೆ ರೈತನು ಅತ್ಯಂತ ಸರಳವಾಗಿ ಉತ್ತರಿಸಿದನು, ಮಹಾರಾಜರೇ, ನಾನು ವಿಶೇಷವಾಗಿ ಏನನ್ನೂ ಮಾಡಲಿಲ್ಲ. ಅದು ಕುಳಿತುಕೊಳ್ಳಲು ಅಭ್ಯಾಸ ಮಾಡಿಕೊಂಡಿದ್ದ ಆ ಕೊಂಬೆಯನ್ನು ನಾನು ಕತ್ತರಿಸಿ ಹಾಕಿದೆಯಷ್ಟೇ. ಕೊಂಬೆ ಕತ್ತರಿಸಿದಾಗ ತನ್ನ ಬಳಿ ರೆಕ್ಕೆಗಳಿವೆ ಮತ್ತು ತಾನು ಹಾರಬಲ್ಲೆ ಎಂಬ ಅರಿವು ಅದಕ್ಕೆ ಉಂಟಾಯಿತು. ಮಕರ ರಾಶಿಯವರೇ, ಈ ಕಥೆಯನ್ನು ನಾನು ನಿಮಗೆ ಯಾಕೆ ಹೇಳಿದೆ ಎಂದರೆ, ಈ ಸಮಯದಲ್ಲಿ ಬ್ರಹ್ಮಾಂಡವು ನಿಮ್ಮೊಂದಿಗೂ ಇದನ್ನೇ ಮಾಡುತ್ತಿದೆ. ನಿಮ್ಮ 7ನೇ ಶನಿ ಸಂಪೂರ್ಣವಾಗಿ ಮುಗಿದು ಹೋಗಿದೆ. ಆ ಒಂದು ಭಾರವಾದ ವಾತಾವರಣ, ವರ್ಷಗಳ ಕಾಲ ಇದ್ದ ಅಡೆತಡೆಗಳು ಈಗ ಹಿಂದೆ ಸರಿದಿವೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ, ನಿಮ್ಮ ಕರ್ಮಫಲ ದಾತನಾದ ಶನಿದೇವನು ಈ ವರ್ಷ ಮೀನರಾಶಿಯಲ್ಲಿ, ಅಂದರೆ ನಿಮ್ಮ 3ನೇ ಮನೆಯಲ್ಲಿ ಗೋಚರಿಸುತ್ತಿದ್ದಾನೆ. 3ನೇ ಮನೆ ಎಂದರೆ ಪರಾಕ್ರಮ, ಧೈರ್ಯ ಮತ್ತು ಕಠಿಣ ಸವಾಲುಗಳನ್ನು ಎದುರಿಸುವ ಮನೆ. ಶನಿ ದೇವನು ನಿಮಗೆ ಅಪಾರ ಧೈರ್ಯವನ್ನು ನೀಡುತ್ತಿದ್ದಾನೆ, ಆದರೆ ನೀವು ಆರಾಮವಾಗಿ ಕುಳಿತಿರುವ ಆ ಕೊಂಬೆಯನ್ನು ಕತ್ತರಿಸಬೇಕಾಗಿದೆ. ನಿಮ್ಮ ಕಂಫರ್ಟ್ ಝೋನ್, ಅಂದರೆ ಆರಾಮದಾಯಕ ವಲಯ ಎಂಬ ಕೊಂಬೆಯನ್ನು ಕತ್ತರಿಸದ ಹೊರತು ನಿಮ್ಮನ್ನು ಅದೇ ಕೊಂಬೆಯ ಮೇಲೆ ಕೂರಿಸಲು ಹೆಣೆಯಲಾಗುತ್ತಿರುವ ಪಿತೂರಿಯನ್ನು ನಿಮಗೆ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಧೈರ್ಯವನ್ನು ಗುರುತಿಸಿ ರಿಸ್ಕ್ ತೆಗೆದುಕೊಳ್ಳಲು ಹೆದರಬೇಡಿ, ಏಕೆಂದರೆ ಶನಿದೇವನು ಈಗ ನಿಮ್ಮಿಂದ ಕಠಿಣ ಪರಿಶ್ರಮ ಮತ್ತು ಪರಾಕ್ರಮವನ್ನು ಬಯಸುತ್ತಿದ್ದಾನೆ. ಜುಲೈ 7 ಮಂಗಳವಾರ, ಚತುರ್ಥ ಭಾವದ ಚಂದ್ರ. ಈ ದಿನ ಚಂದ್ರನ ಸ್ಥಿತಿಯು ನಿಮ್ಮ 4ನೇ ಮನೆಯಲ್ಲಿ, ಅಂದರೆ ಮೇಷರಾಶಿಯಲ್ಲಿ ಇರುತ್ತದೆ. 4ನೇ ಮನೆ ಎಂದರೆ ನಮ್ಮ ಸುಖ್, ತಾಯಿ, ಮನೆ ಮತ್ತು ಮಾನಸಿಕ ಶಾಂತಿಯ ಸ್ಥಾನವಾಗಿದೆ. ದಿನದ ಆರಂಭದಲ್ಲಿ ಮನೆಯೊಳಗೆ ಅಥವಾ ನಿಮ್ಮ ಅತ್ಯಂತ ಆಪ್ತ ಕೌಟುಂಬಿಕ ವಲಯದಲ್ಲಿ ಕೆಲವು ಉದ್ವಿಗ್ನ ವಾತಾವರಣ ಇರುವಂತೆ ನಿಮಗೆ ಭಾಸವಾಗುತ್ತದೆ. ಇಲ್ಲಿಂದಲೇ ನಿಮಗೆ ಆ ಪಿತೂರಿಯ ಮೊದಲ ಸುಳಿವು ಸಿಗುತ್ತದೆ. ನಿಮ್ಮ ಕುಟುಂಬದ ಅತ್ಯಂತ ಆಪ್ತರೆಂದು ನೀವು ಭಾವಿಸುವ ವ್ಯಕ್ತಿಯೊಬ್ಬರು ನಿಮ್ಮ ಮಾನಸಿಕ ಶಾಂತಿಯನ್ನು ಕೆಡಿಸಲು ಪ್ರಯತ್ನಿಸಬಹುದು. ಅವರು ನಿಮ್ಮನ್ನು ಭಾವನಾತ್ಮಕವಾಗಿ ದುರ್ಬಲಗೊಳಿಸುವ ಉದ್ದೇಶದಿಂದ ಕೆಲವು ಮಾತುಗಳನ್ನು ಆಡಬಹುದು. ಶನಿಯು ನಿಮ್ಮ 3ನೇ ಮನೆಯಲ್ಲಿ ಕುಳಿತು ನಿಮ್ಮನ್ನು ಪರಾಕ್ರಮಿಯನ್ನಾಗಿ ಮಾಡುತ್ತಿರುವುದರಿಂದ ನೀವು ಈ ದಿನ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು.
ಚಂದ್ರನು ಮೇಷರಾಶಿಯಲ್ಲಿ ಇರುವುದರಿಂದ ನಿಮಗೆ ಸ್ವಲ್ಪ ಆಕ್ರಮಣಕಾರಿ ಸ್ವಭಾವ ಅಥವಾ ಬೇಗ ಕೋಪ ಬರುವಂತೆ ಮಾಡಬಹುದು. ಆದರೆ ನಿಮ್ಮ ಕೋಪವನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಬೇಕೇ ಹೊರತು ದೌರ್ಬಲ್ಯವನ್ನಲ್ಲ. ಆಫೀಸ್ನಲ್ಲಿ ಅಥವಾ ನಿಮ್ಮ ವ್ಯಾಪಾರದಲ್ಲಿ ಯಾರು ಸಿಹಿಯಾಗಿ ಮಾತನಾಡುತ್ತಾರೋ ಅವರಿಂದ ಇಂದು ಸುರಕ್ಷಿತ ದೂರವನ್ನು ಕಾಯ್ದುಕೊಳ್ಳಿ. ಇಂದಿನ ದಿನ ನೀವು ಯಾವುದೇ ರೀತಿಯ ಆಸ್ತಿ ವಿವಾದ ಅಥವಾ ಮನೆಯ ಜಗಳಗಳಲ್ಲಿ ಭಾಗಿಯಾಗುವುದನ್ನು ತಪ್ಪಿಸಬೇಕು. ನಿಮ್ಮ ಶಕ್ತಿಯನ್ನು ಕೇವಲ ನಿಮ್ಮ ಗುರಿಯತ್ತ ಮಾತ್ರ ಕೇಂದ್ರೀಕರಿಸಿ. ಸಂಜೆಯ ಸಮಯದಲ್ಲಿ ಹಳೆಯ ಸ್ನೇಹಿತನಿಂದ ನಿಮಗೆ ಆಘಾತಕಾರಿ ಅಥವಾ ಎಚ್ಚರಿಕೆಯ ಸುದ್ದಿ ಸಿಗಬಹುದು. ಒಟ್ಟಾರೆಯಾಗಿ ಜುಲೈ 7ರ ದಿನವು ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ತೆರೆದಿಟ್ಟುಕೊಳ್ಳಬೇಕಾದ ದಿನವಾಗಿದೆ. ಭಾವನೆಗಳಿಗೆ ಒಳಗಾಗಿ ಯಾರನ್ನೂ ಕುರುಡಾಗಿ ನಂಬುವ ತಪ್ಪನ್ನು ಮಾಡಬೇಡಿ. ಜುಲೈ 8 ಬುಧವಾರ ಪಂಚಮ ಭಾವದ ಚಂದ್ರ. ಚಂದ್ರನು ಗೋಚಾರ ನಡೆಸಿ ನಿಮ್ಮ 5ನೇ ಮನೆಗೆ ಅಂದರೆ ವೃಷಭ ರಾಶಿಗೆ ಪ್ರವೇಶಿಸುತ್ತಾನೆ. 5ನೇ ಮನೆ ಎಂದರೆ ನಿಮ್ಮ ಬುದ್ಧಿಶಕ್ತಿ, ಶಿಕ್ಷಣ, ಪ್ರೇಮ ಸಂಬಂಧಗಳು ಮತ್ತು ಸಂತಾನದ ಸ್ಥಾನವಾಗಿದೆ. ಇಂದಿನ ದಿನ ನಿಮ್ಮ ಬುದ್ಧಿವಂತಿಕೆಗೆ ನಿಜವಾದ ಪರೀಕ್ಷೆಯ ದಿನವಾಗಿದೆ. ವೃಷಭ ರಾಶಿಯಲ್ಲಿ ಚಂದ್ರನಿರುವುದು ನಿಮಗೆ ಅತ್ಯಂತ ಪ್ರಾಯೋಗಿಕ ಆಲೋಚನೆಯನ್ನು ನೀಡುತ್ತದೆ. ನಿನ್ನೆಯವರೆಗೆ ನಿಮ್ಮನ್ನು ಕಾಡುತ್ತಿದ್ದ ಪಿತೂರಿ ಅಥವಾ ನಕಾರಾತ್ಮಕತೆಯ ಬೇರುಗಳನ್ನು ಇಂದು ನಿಮ್ಮ ತೀಕ್ಷ್ಣ ಬುದ್ಧಿಯಿಂದ ನೀವು ತಲುಪುತ್ತೀರಿ. ಯಾರು ನಿಮ್ಮವರು, ಯಾರು ಪರಕೀಯರು ಎಂಬುದು ನಿಮಗೆ ಅರ್ಥವಾಗುತ್ತದೆ. ನೀವು ಯಾವುದೇ ಪ್ರೇಮ ಸಂಬಂಧದಲ್ಲಿದ್ದರೆ ಇಂದಿನ ದಿನ ಬಹಳ ಮುಖ್ಯವಾಗಿದೆ. 3ನೇ ವ್ಯಕ್ತಿಯೊಬ್ಬರು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ತಪ್ಪು ತಿಳುವಳಿಕೆಯನ್ನು ಉಂಟುಮಾಡಲು ಪ್ರಯತ್ನಿಸಬಹುದು. ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸಲಾಗುತ್ತದೆ. ಆದರೆ ನೀವು ತುಂಬಾ ಶಾಂತವಾಗಿ ವರ್ತಿಸಬೇಕು. ಶೇರ್ ಮಾರ್ಕೆಟ್ ಅಥವಾ ಸಟ್ಟ ಮಾರುಕಟ್ಟೆಗೆ ಸಂಬಂಧಿಸಿದವರು ಇಂದು ಯಾರದ್ದೋ ಮಾತನ್ನು ಕೇಳಿ ಕುರುಡಾಗಿ ಹಣವನ್ನು ಹೂಡಿಕೆ ಮಾಡಬಾರದು. 3ನೇ ಮನೆಯ ಶನಿಯು ನಿಮಗೆ ರಿಸ್ಕ್ ತೆಗೆದುಕೊಳ್ಳಲು ಹೇಳುತ್ತಾನೆ. ಆದರೆ ಅದು ಲೆಕ್ಕಾಚಾರದ ರಿಸ್ಕ್ ಆಗಿರಬೇಕೇ ಹೊರತು ಮೂರ್ಖತನದ ರಿಸ್ಕ್ ಅಲ್ಲ. ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ. ಸಂತಾನದ ಕಡೆಯಿಂದ ಯಾವುದೋ ಒಂದು ಚಿಂತೆ ನಿಮ್ಮನ್ನು ಕಾಡಬಹುದು. ಆದರೆ ಅವರೊಂದಿಗೆ ಕುಳಿತು ಶಾಂತವಾಗಿ ಮಾತನಾಡಿದರೆ ಪರಿಹಾರ ಖಂಡಿತ ಸಿಗುತ್ತದೆ. ಇಂದಿನ ದಿನ ನಿಮ್ಮ ಸೃಜನಶೀಲತೆಯತ್ತ ಗಮನ ಹರಿಸಿ. ನೀವು ಯಾವುದೇ ಹೊಸ ಯೋಜನೆ ಅಥವಾ ಪ್ರಾಜೆಕ್ಟ್ ಅನ್ನು ನಿಮ್ಮ ಬಾಸ್ ಮುಂದೆ ಪ್ರಸ್ತುತಪಡಿಸಲು ಬಯಸಿದರೆ ಇಂದು ಒಳ್ಳೆಯ ದಿನವಾಗಿದೆ. ಆದರೆ ನಿಮ್ಮ ಯೋಜನೆಗಳನ್ನು ನಿಮ್ಮ ಆಪ್ತರಂತೆ ನಟಿಸುವ ಯಾವುದೇ ಸಹೋದ್ಯೋಗಿಗೆ ತಿಳಿಸಬೇಡಿ ಎಂಬುದು ಷರತ್ತು. ಜುಲೈ 9 ಗುರುವಾರ ಬುದ್ಧಿವಂತಿಕೆ ಮತ್ತು ಧನಲಾಭ. ಇಂದು ಕೂಡ ಚಂದ್ರನು ನಿಮ್ಮ 5ನೇ ಮನೆಯಾದ ವೃಷಭ ರಾಶಿಯಲ್ಲೇ ಇರುತ್ತಾನೆ. ಆದರೆ ಅದರ ನಕ್ಷತ್ರದಲ್ಲಿ ಬದಲಾವಣೆಯಾಗುತ್ತದೆ. ಇಂದಿನ ದಿನವೂ ನಿನ್ನೆಯಂತೆಯೇ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವ ದಿನವಾಗಿದೆ. ಆದರೆ ಇಂದು ನಿಮಗೆ ಕೆಲವು ಅನಿರೀಕ್ಷಿತ ಆರ್ಥಿಕ ಲಾಭಗಳು ಉಂಟಾಗುವ ಸಂಪೂರ್ಣ ಸಾಧ್ಯತೆ ಇದೆ. 5ನೇ ಮನೆಯ ಚಂದ್ರನು ನಿಮ್ಮ 11ನೇ ಮನೆಯಾದ ಲಾಭಸ್ಥಾನವನ್ನು ವೀಕ್ಷಿಸಿದಾಗ ಸಿಲುಕಿಕೊಂಡಿದ್ದ ಹಣ ಕೈ ಸೇರುವ ಯೋಗಗಳು ಸೃಷ್ಟಿಯಾಗುತ್ತವೆ. ಕಳೆದ ಕೆಲವು ವಾರಗಳಿಂದ ಬಾಕಿ ಉಳಿದಿದ್ದ ನಿಮ್ಮ ಕೆಲಸಗಳು ಇಂದು ವೇಗವನ್ನು ಪಡೆದುಕೊಳ್ಳುತ್ತವೆ. ಆದರೆ ನೆನೆಪಿಡಿ, ಎಲ್ಲಿ ಯಶಸ್ಸು ಇರುತ್ತದೆಯೋ ಅಲ್ಲಿ ಪಿತೂರಿಯೂ ಇರುತ್ತದೆ. ಇಂದು ನಿಮ್ಮ ಕೆಲಸಗಳು ಯಶಸ್ವಿಯಾಗಲು ತೊಡಗಿದಾಗ ಅದು ಕೆಲವು ಜನರ ಕಣ್ಣು ಚುಚ್ಚುತ್ತದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವಾಗಲೂ ನಿಮ್ಮನ್ನು ಹೊಗಳುವ ವ್ಯಕ್ತಿಯೊಬ್ಬರು ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸಬಹುದು. ಇಂದು ನೀವು ನಿಮ್ಮ ಕೆಲಸದ ಗುಣಮಟ್ಟದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಇದರಿಂದ ಯಾರೂ ನಿಮ್ಮತ್ತ ಬೆರಳು ಮಾಡಿ ತೋರಿಸಲು ಸಾಧ್ಯವಾಗುವುದಿಲ್ಲ. ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಗಮನ ಮೂಡುತ್ತದೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಇಂದು ಹೊಸ ಆರಂಭಕ್ಕೆ ಅತ್ಯುತ್ತಮ ದಿನವಾಗಿದೆ. ಪ್ರೇಮ ಜೀವನದಲ್ಲಿ ಇಂದು ಸಿಹಿ ಇರಲಿದೆ. ನಿನ್ನೆಯ ತಪ್ಪು ತಿಳುವಳಿಕೆಗಳು ಇಂದುದುರಾಗಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ. ಇಂದಿನ ದಿನ ನೀವು ಗಣೇಶನ ಆರಾಧನೆ ಮಾಡಬೇಕು. ಇದರಿಂದ ನಿಮ್ಮ ಬುದ್ಧಿಶಕ್ತಿ ಇನ್ನಷ್ಟು ತೀಕ್ಷ್ಣವಾಗುತ್ತದೆ ಮತ್ತು ನಿಮ್ಮ ಶತ್ರುಗಳ ಪ್ರತಿಯೊಂದು ತಂತ್ರವನ್ನು ನೀವು ಸಮಯಕ್ಕೆ ಸರಿಯಾಗಿ ಅರ್ಥಮಾಡಿಕೊಳ್ಳಬಹುದು. ರಾತ್ರಿಯ ಸಮಯದಲ್ಲಿ ಅಪರಿಚಿತರನ್ನು ನಂಬಬೇಡಿ ಮತ್ತು ನಿಮ್ಮ ಬೆಲೆಬಾಳುವ ವಸ್ತುಗಳನ್ನು ರಕ್ಷಿಸಿಕೊಳ್ಳಿ. ಜುಲೈ 10 ಶುಕ್ರವಾರ ಷಷ್ಠಭಾವದ ಚಂದ್ರ ಮತ್ತು ಶತ್ರುಗಳ ಸಕ್ರಿಯತೆ. ಇಂದು ಒಂದು ದೊಡ್ಡ ಬದಲಾವಣೆ ಆಗಲಿದೆ. ಚಂದ್ರನು ಗೋಚಾರ ನಡೆಸಿ ನಿಮ್ಮ 6ನೇ ಮನೆಗೆ ಅಂದರೆ ಮಿಥುನ ರಾಶಿಗೆ ಬರುತ್ತಾನೆ. ಜ್ಯೋತಿಷ್ಯದಲ್ಲಿ 6ನೇ ಮನೆಯನ್ನು ರೋಗ, ಸಾಲ ಮತ್ತು ಶತ್ರುಗಳ ಸ್ಥಾನ ಎಂದು ಪರಿಗಣಿಸಲಾಗುತ್ತದೆ. ಮಕರ ರಾಶಿಯವರೇ, ಈ ದಿನದ ಕಾರಣಕ್ಕಾಗಿಯೇ ಈ ಸಮಯವು ಬಹಳ ಮುಖ್ಯವಾಗಿದೆ. ಇಂದು ನಿಮ್ಮ ಗುಪ್ತ ಶತ್ರುಗಳು ಸಂಪೂರ್ಣವಾಗಿ ಸಕ್ರಿಯರಾಗುತ್ತಾರೆ. ನೀವು ಯಾರನ್ನು ನಿಮ್ಮ ಆಪ್ತ ಹಾಗೂ ರಹಸ್ಯಗಳನ್ನು ಹಂಚಿಕೊಳ್ಳುವವರೆಂದು ಭಾವಿಸುತ್ತೀರೋ ಅವರು ನಿಮ್ಮ ರಹಸ್ಯಗಳನ್ನು ಬೇರೆಯವರಿಗೆ ತಿಳಿಸಬಹುದು. ಆಫೀಸ್ ರಾಜಕೀಯ ಇಂದು ಉತ್ತುಂಗದಲ್ಲಿರುತ್ತದೆ ಮತ್ತು ನಿಮಗೆ ಯಾವುದೇ ಸಂಬಂಧವಿಲ್ಲದ ವಿವಾದಕ್ಕೆ ನಿಮ್ಮನ್ನು ಎಳೆಯಲು ಪ್ರಯತ್ನಿಸಲಾಗುತ್ತದೆ.
ಆದರೆ ನೀವು ಹೆದರ್ಬೇಕಾಗಿಲ್ಲ. ನಿಮ್ಮ 3ನೇ ಮನೆಯಲ್ಲಿ ಕುಳಿತುಕೊಂಡಿರುವ ಶನಿದೇವನು ನಿಮಗೆ ಎಷ್ಟು ಧೈರ್ಯ ಮತ್ತು ಸಾಹಸವನ್ನು ನೀಡುತ್ತಾನೆ ಎಂದರೆ ನೀವು ಈ ಎಲ್ಲಾ ಶತ್ರುಗಳ ಮೇಲೆ ಮೇಲುಗೈ ಸಾಧಿಸುತ್ತೀರಿ. ಚಂದ್ರನು 6ನೇ ಮನೆಗೆ ಬರುವುದು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಎಂಬುದನ್ನು ಸೂಚಿಸುತ್ತದೆ. ಹಳೆಯ ಕಾಯಿಲೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ಹೊರಗಿನ ಆಹಾರ ಸೇವನೆಯನ್ನು ತಪ್ಪಿಸಿ. ನೀವು ಯಾರಿಗಾದರೂ ಸಾಲ ನೀಡಲು ಅಥವಾ ಸಾಲ ಪಡೆಯಲು ಯೋಚಿಸುತ್ತಿದ್ದರೆ ಇಂದು ಸೂಕ್ತ ದಿನವಲ್ಲ. ಇಂದು ಸಾಲ ಮಾಡುವುದು ಭವಿಷ್ಯದಲ್ಲಿ ನಿಮಗೆ ಭಾರವಾಗಬಹುದು. ಇಂದಿನ ದಿನ ನೀವು ತುಂಬಾ ರಾಜತಾಂತ್ರಿಕ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಯಾರಾದರೂ ನಿಮ್ಮೊಂದಿಗೆ ಜಗಳವಾಡಲು ಬಂದರೆ ಮುಗುಳ್ನಕ್ಕೂ ಅಲ್ಲಿಂದ ಹೊರಟುಬಿಡಿ. ನಿಮ್ಮ ಶಕ್ತಿಯನ್ನು ಅನಗತ್ಯ ವಿವಾದಗಳಲ್ಲಿ ವ್ಯರ್ಥ ಮಾಡಬೇಡಿ. ಇಂದಿನ ದಿನ ಮೌನವಾಗಿರುವುದೇ ನಿಮಗೆ ಅತ್ಯಂತ ದೊಡ್ಡ ಆಯುಧ ಸಾಬೀತಾಗಲಿದೆ. ಶತ್ರು ತಾನೇ ಹೆಣೆದ ಜಾಲದಲ್ಲಿ ಸಿಲುಕಿ ಬೀಳುತ್ತಾನೆ. ನೀವು ಕೇವಲ ತಮಾಷೆಯನ್ನು ನೋಡಬೇಕು. ಜುಲೈ 11 ಶನಿವಾರ ಸಪ್ತಮ ಭಾವದ ಚಂದ್ರ ಮತ್ತು ವ್ಯವಹಾರ. ಚಂದ್ರನು ಮಿಥುನ ರಾಶಿಯಿಂದ ಹೊರಟು ನಿಮ್ಮ 7ನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ. 7ನೇ ಮನೆ ಎಂದರೆ ನಿಮ್ಮ ಮದುವೆ, ಜೀವನ ಸಂಗಾತಿ ಮತ್ತು ಬಿಸಿನೆಸ್ ಪಾಲುದಾರಿಕೆಯ ಸ್ಥಾನವಾಗಿದೆ. ಇಂದಿನ ದಿನ ನಿಮ್ಮ ಸಂಬಂಧಗಳಿಗೆ ಅತ್ಯಂತ ಸಂವೇದನಾಶೀಲವಾಗಿರಲಿದೆ. 6ನೇ ಮನೆಯಿಂದ ಹೊರಟು ಚಂದ್ರನು 7ನೇ ಮನೆಗೆ ಬಂದಾಗ ಅವನು ಶತ್ರುಗಳ ಪ್ರಭಾವವನ್ನು ನಿಮ್ಮ ವೈಯಕ್ತಿಕ ಸಂಬಂಧಗಳ ಮೇಲೆ ಬೀರಲು ಪ್ರಯತ್ನಿಸುತ್ತಾನೆ. ಹೊರಗಿನ ವ್ಯಕ್ತಿಯೊಬ್ಬರು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಬಿರುಕು ಮೂಡಿಸಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಬಹುದು. ಬೇರೆಯವರ ಮಾತುಗಳನ್ನು ಸುಲಭವಾಗಿ ನಂಬಬೇಡಿ. ನಿಮಗೆ ಯಾವುದಾದರೂ ಮಾತು ಬೇಸರ ತರಿಸಿದ್ದರೆ ನೇರವಾಗಿ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ. 3ನೇ ವ್ಯಕ್ತಿಯ ಸಲಹೆಯನ್ನು ಪಡೆಯಬೇಡಿ. ವ್ಯಾಪಾರಿಗಳಿಗೆ ಇಂದು ತುಂಬಾ ಜಾಗರೂಕರಾಗಿರಬೇಕಾದ ದಿನವಾಗಿದೆ. ನೀವು ಯಾರೊಂದಿಗಾದರೂ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದು ಕಾಗದ ಪತ್ರಗಳ ಕೆಲಸವನ್ನು ತುಂಬಾ ಗಮನವಿಟ್ಟು ಮಾಡಿ. ಯಾವುದೇ ಒಪ್ಪಂದವನ್ನು ಓದದೆ ಸಹಿ ಮಾಡಬೇಡಿ. ನಿಮ್ಮ ಬಿಸಿನೆಸ್ ಪಾಲುದಾರ ನಿಮ್ಮಿಂದ ಕೆಲವು ವಿಷಯಗಳನ್ನು ಮುಚ್ಚಿಡಬಹುದು. ಆದರೆ ನೀವು ಒಂಟಿಯಾಗಿ ಬಿಸಿನೆಸ್ ಮಾಡುತ್ತಿದ್ದರೆ ಇಂದು ನಿಮಗೆ ದೊಡ್ಡ ಕ್ಲೈಂಟ್ ಅಥವಾ ಹೊಸ ಡೀಲ್ ಸಿಗಬಹುದು. ಚಂದ್ರನ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಇರುವುದರಿಂದ ಇಂದು ನೀವು ತುಂಬಾ ಆಕರ್ಷಕ ಮತ್ತು ಆತ್ಮವಿಶ್ವಾಸದಿಂದ ಕಾಣುತ್ತೀರಿ. ಜನರು ನಿಮ್ಮ ಮಾತುಗಳಿಂದ ಪ್ರಭಾವಿತರಾಗುತ್ತಾರೆ. ಶನಿಯ ಪರಾಕ್ರಮವು ಇಂದು ನಿಮಗೆ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯವನ್ನು ನೀಡುತ್ತದೆ. ಇಂದಿನ ದಿನ ನಿಮ್ಮ ಕೆಲಸದಲ್ಲಿ ಕೆಲವು ಹೊಸ ಪ್ರಯೋಗಗಳನ್ನು ಮಾಡಬಹುದು. ಆದರೆ ಸಂಜೆಯ ಸಮಯದಲ್ಲಿ ಪ್ರಯಾಣ ಮಾಡುವುದನ್ನು ತಪ್ಪಿಸಿ ಮತ್ತು ಮಾಡಬೇಕಾಗಿ ಬಂದರೆ ವಾಹನವನ್ನು ಜಾಗರೂಕತೆಯಿಂದ ಚಲಾಯಿಸಿ. ಜುಲೈ 12 ಭಾನುವಾರ ಶನಿಯ ದಿನ ಮತ್ತು ಚಂದ್ರನು ಕರ್ಕಾಟಕ ರಾಶಿಯಲ್ಲೇ ಇರುತ್ತಾನೆ. ಯಾಕೆಂದರೆ ಇಂದು ಭಾನುವಾರವಾಗಿದೆ ಮತ್ತು ಈ ವಾರ ನಿಮ್ಮ ರಾಶಿಯ ಒಡೆಯನಾದ ಶನಿಯ ಪ್ರಭಾವ ಹೆಚ್ಚಿರುತ್ತದೆ. ಆದ್ದರಿಂದ ಮಕರ ರಾಶಿಯವರಿಗೆ ಈ ದಿನ ಒಂದು ದೊಡ್ಡ ಪರಿಹಾರವನ್ನು ತರಲಿದೆ. ಕಳೆದ ಕೆಲವು ದಿನಗಳಿಂದ ಹೆಣೆಯಲಾಗುತ್ತಿದ್ದ ಪಿತೂರಿಗಳು ಇಂದು ಬಯಲಾಗಲಿವೆ. ನೀವು ಹುಡುಕುತ್ತಿದ್ದ ಎಲ್ಲಾ ಉತ್ತರಗಳು ಇಂದು ನಿಮಗೆ ಸಿಗಲಿವೆ. ಇಂದು ನೀವು ನಿಮ್ಮ ಶತ್ರುಗಳಿಗೆ ತಕ್ಕ ಪ್ರತ್ಯುತ್ತರವನ್ನು ನೀಡುತ್ತೀರಿ. ಆದರೆ ಮಾತುಗಳಿಂದಲ್ಲ, ನಿಮ್ಮ ಕೆಲಸದ ಮೂಲಕ ನಿಮ್ಮ ಪ್ರದರ್ಶನ ಎಷ್ಟು ಅತ್ಯುತ್ತಮವಾಗಿರುತ್ತದೆ ಎಂದರೆ ನಿಮ್ಮ ವಿರೋಧಿಗಳು ತಾವಾಗಿಯೇ ಶಾಂತರಾಗುತ್ತಾರೆ. 7ನೇ ಮನೆಯ ಚಂದ್ರನು ಇಂದು ನಿಮ್ಮ ಜೀವನ ಸಂಗಾತಿಯನ್ನು ನಿಮ್ಮ ಹತ್ತಿರಕ್ಕೆ ತರುತ್ತಾನೆ. ನೀವಿಬ್ಬರೂ ಸೇರಿ ಭವಿಷ್ಯದ ದೊಡ್ಡ ಯೋಜನೆಯನ್ನು ರೂಪಿಸಬಹುದು. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯದ ರೂಪುರೇಷೆ ಸಿದ್ಧವಾಗಬಹುದು. ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಇಂದು ಇಂಟರ್ವ್ಯೂಗೆ ಕರೆ ಬರಬಹುದು ಅಥವಾ ಹಳೆಯದಾಗಿ ಬಾಕಿ ಉಳಿದಿದ್ದ ಕೆಲಸವು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳಬಹುದು. ಶನಿದೇವನು 3ನೇ ಮನೆಯಲ್ಲಿ ಕುಳಿತು ನಿಮಗೆ ನೀಡುತ್ತಿರುವ ಸಂದೇಶವೇನೆಂದರೆ ಅಗೋರ ಹೆದರುವ ಸಮಯವಲ್ಲ, ಧೈರ್ಯದಿಂದ ಎದುರಿಸಿ ನಿಲ್ಲುವ ಸಮಯ. ನಿಮ್ಮ 7ನೇ ಶನಿ ಮುಗಿದಿರುವುದರಿಂದ ನಿಮ್ಮ ಹಾದಿಯ ದೊಡ್ಡ ಅಡೆತಡೆಗಳು ದೂರವಾಗಿವೆ. ಇಂದಿನ ದಿನ ನೀವು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಖಂಡಿತವಾಗಿಯೂ ಸಹಾಯ ಮಾಡಬೇಕು. ಯಾರಾದರೂ ಕಾರ್ಮಿಕರಿಗೆ ಊಟ ಹಾಕಿಸುವುದರಿಂದ ಶನಿದೇವನು ಅತ್ಯಂತ ಪ್ರಸನ್ನನಾಗುತ್ತಾನೆ ಮತ್ತು ನಿಮ್ಮ ಹಾದಿಯ ಎಲ್ಲಾ ಮುಳ್ಳುಗಳನ್ನು ತೆಗೆದುಹಾಕುತ್ತಾನೆ. ಮಾನಸಿಕವಾಗಿ ಇಂದು ನೀವು ನಿಮ್ಮನ್ನು ತುಂಬಾ ಸ್ವತಂತ್ರ ಮತ್ತು ಶಕ್ತಿಯುತವಾಗಿ ಅನುಭವಿಸುತ್ತೀರಿ. ಜುಲೈ 13 ಸೋಮವಾರ ಅಷ್ಟಮ ಭಾವದ ಚಂದ್ರ ಮತ್ತು ನಿಗೂಢ ರಹಸ್ಯಗಳು. ವಾರದ ಕೊನೆಯ ದಿನವಾದ ಜುಲೈ 13ರ ಸೋಮವಾರ ಚಂದ್ರನು ಗೋಚಾರ ನಡೆಸಿ ನಿಮ್ಮ 8ನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ. 8ನೇ ಮನೆ ಎಂದರೆ ರಹಸ್ಯ, ಇದ್ದಕ್ಕಿದ್ದಂತೆ ನಡೆಯುವ ಘಟನೆಗಳು ಮತ್ತು ಆಳವಾದ ಬದಲಾವಣೆಗಳ ಸ್ಥಾನವಾಗಿದೆ. ಈ ವಾರ ಹೇಗಿದ್ದರೂ ಪಿತೂರಿ ಮತ್ತು ರಹಸ್ಯಗಳ ಪರದೆ ಸರಿಯುವ ವಾರವಾಗಿದ್ದು ಇಂದಿನ ದಿನ ನಿಮಗೆ ಅಂತಹ ಒಂದು ರಹಸ್ಯ ತಿಳಿಯುತ್ತದೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ಆಶ್ಚರ್ಯಚಕಿತಗೊಳಿಸುತ್ತದೆ. ಈ ರಹಸ್ಯವು ನಿಮ್ಮ ಕುಟುಂಬ, ನಿಮ್ಮ ಕೆಲಸದ ಸ್ಥಳ ಅಥವಾ ನಿಮ್ಮ ಸ್ನೇಹಿತನಿಗೆ ಸಂಬಂಧಿಸಿದ್ದಾಗಿರಬಹುದು.
8ನೇ ಮನೆಯ ಚಂದ್ರನು ಮನಸ್ಸಿನಲ್ಲಿ ಸ್ವಲ್ಪ ಚಡಪಡಿಕೆ ಮತ್ತು ಅಜ್ಞಾತ ಭಯವನ್ನು ಉಂಟುಮಾಡುತ್ತಾನೆ. ಏನೋ ಕೆಟ್ಟದ್ದು ನಡೆಯಲಿದೆ ಎಂದು ನಿಮಗೆ ಅನಿಸಬಹುದು. ಆದರೆ ಇದು ಕೇವಲ ನಿಮ್ಮ ಮಾನಸಿಕ ಸ್ಥಿತಿಯಷ್ಟೇ. ವಾಸ್ತವದಲ್ಲಿ ಹೆದರುವಂತಹ ಯಾವುದೇ ವಿಷಯವಿಲ್ಲ. ಇಂದಿನ ದಿನ ನೀವು ನಿಮ್ಮ ಹಣದ ವಹಿವಾಟಿನಲ್ಲಿ ತುಂಬಾ ಜಾಗರೂಕರಾಗಿರಬೇಕು. ಯಾವುದೇ ರೀತಿಯ ಹೂಡಿಕೆಯನ್ನು ಇಂದಿನ ದಿನ ಮಾಡಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ವಿಶೇಷವಾಗಿ ವಾಹನ ಚಲಾಯಿಸುವಾಗ ವೇಗದ ಮೇಲೆ ನಿಯಂತ್ರಣವಿರಲಿ. ಇಂದಿನ ದಿನ ಆಧ್ಯಾತ್ಮಕ್ಕೆ ತುಂಬಾ ಒಳ್ಳೆಯದು. ನೀವು ಮೆಡಿಟೇಷನ್ ಅಥವಾ ಧ್ಯಾನ ಮಾಡುತ್ತಿದ್ದರೆ ಇಂದು ನಿಮಗೆ ಆಳವಾದ ಅನುಭವ ಉಂಟಾಗಬಹುದು. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ. 3ನೇ ಮನೆಯಲ್ಲಿರುವ ಶನಿಯು ನಿಮಗೆ ರಿಸರ್ಚ್ ಅಥವಾ ಯಾವುದೇ ಆಳವಾದ ಸಂಶೋಧನೆಯಲ್ಲಿ ಯಶಸ್ಸನ್ನು ತಂದುಕೊಡುತ್ತಾನೆ. ನೀವು ತುಂಬಾ ಆಳವಾಗಿ ಯೋಚಿಸಬೇಕಾದ ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೆ ಇಂದು ನೀವು ಅದ್ಭುತವನ್ನು ಮಾಡಬಹುದು. ಸೋಮವಾರದ ಈ ದಿನ ವಿಶ್ರಾಂತಿ ಪಡೆಯಲು ಮತ್ತು ಇಡೀ ವಾರದ ಘಟನೆಗಳನ್ನು ವಿಶ್ಲೇಷಿಸಲು ಅತ್ಯಂತ ಸೂಕ್ತವಾಗಿದೆ. ಮಕರ ರಾಶಿಯವರೇ, ಇದು ಜುಲೈ 7ರಿಂದ ಜುಲೈ 13ರವರೆಗಿನ ನಿಮ್ಮ ವಿವರವಾದ ರಾಶಿಫಲ. ನೆನಪಿಡಿ, ಪಿತೂರಿಗಳು ಯಾವಾಗಲೂ ಗೆಲ್ಲುವ ದಮ್ಮು ಇರುವವರ ವಿರುದ್ಧವೇ ಹೆಣೆಯಲ್ಪಡುತ್ತವೆ. ಸತ್ತ ಮನುಷ್ಯ ಅಥವಾ ಸೋತ ಮನುಷ್ಯನನ್ನು ನೋಡಿ ಯಾರೂ ಹೊಟ್ಟೆ ಉರಿಯಪಡುವುದಿಲ್ಲ. ಜನರು ನಿಮ್ಮನ್ನು ಕೆಳಗೆ ಎಳೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದರೆ ಅದರ ನೇರ ಅರ್ಥ ನೀವು ಅವರಿಗಿಂತ ತುಂಬಾ ಎತ್ತರದಲ್ಲಿದ್ದೀರಿ ಎಂದರ್ಥ. ನಿಮ್ಮ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಶನಿದೇವನ ಆಶೀರ್ವಾದ ನಿಮ್ಮೊಂದಿಗಿದೆ. ನಿಮ್ಮನ್ನು ಹಾರದಂತೆ ತಡೆಯುತ್ತಿರುವ ಆ ಕಂಫರ್ಟ್ ಝೋನ್ ಎಂಬ ಕೊಂಬೆಯನ್ನು ಕತ್ತರಿಸಿ ಮತ್ತು ಮುಕ್ತ ಆಕಾಶದಲ್ಲಿ ನಿಮ್ಮ ಯಶಸ್ಸಿನ ಹಾರಾಟವನ್ನು ನಡೆಸಿ. ಇಂದಿನ ಈ ಲೇಖನ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಖಂಡಿತವಾಗಿಯೂ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ಶ್ರೀ ಭಕ್ತಿ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಇದರಿಂದ ಬರುವ ಪ್ರತಿಯೊಂದು ಮಾಹಿತಿಯೂ ನಿಮಗೆ ಮೊದಲು ತಲುಪುತ್ತದೆ. ಸಂತೋಷವಾಗಿರಿ, ಜಾಗರೂಕರಾಗಿರಿ ಮತ್ತು ಯಾವಾಗಲೂ ಮುನ್ನಡೆಯುತ್ತಿರಿ. ಧನ್ಯವಾದಗಳು.